ಎಲ್ಲ ವೀಕ್ಷಕರಿಗೂ ಕನ್ನಡ ಸ್ಟೋರಿ ಚಾನಲ್ ಕಡೆಯಿಂದ ನಮಸ್ಕಾರಗಳು. ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ. ಚಿಕ್ಕಮಗಳೂರಿನಲ್ಲಿ ಇರುವ ಒಂದು ಪ್ರಸಿದ್ಧವಾದ ಆಸ್ಪತ್ರೆಗೆ ಆ ಸಿಟಿಯ ರೋಡಿಗೆ ಪೆಟ್ಟಾಗಿರುತ್ತದೆ. ಹಾಗಾಗಿ ಅವನನ್ನು ಅವನ ಕಡೆಯ ಹುಡುಗರು ಆ ಆಸ್ಪತ್ರೆಗೆ ಆಂಬ್ಯುಲೆನ್ಸಲ್ಲಿ ಕರೆದುಕೊಂಡು ಬರುತ್ತಾರೆ. ಆದರೆ ಆಸ್ಪತ್ರೆಯಲ್ಲಿ ರಾತ್ರಿ ಸಮಯವಾಗಿದ್ದರಿಂದ ಅಂದು ಸೀನಿಯರ್ ಡಾಕ್ಟರ್ಗಳು ಯಾರೂ ಇರುವುದಿಲ್ಲ, ಬರೀ ಜೂನಿಯರ್ ಡಾಕ್ಟರ್ಸ್ ಇರುತ್ತಾರೆ. ಹಾಗಾಗಿ ಇವರುಗಳು ಆ ರೋಡಿಗೆ ಟ್ರೀಟ್ಮೆಂಟ್ ಮಾಡಿ ಎಂದಾಗ ಅಲ್ಲಿರುವ ಜೂನಿಯರ್ ಡಾಕ್ಟರ್ಸ್, ಅಲ್ಲಿ ಮುರಳಿ ಮತ್ತು ನಕುಲ್ ಎನ್ನುವ ಇಬ್ಬರು ಜೂನಿಯರ್ ಡಾಕ್ಟರ್ಸ್ಗಳು, ಇವರ ಕೇಸ್ ತುಂಬ ಕ್ರಿಟಿಕಲ್ ಆಗಿರುವುದರಿಂದ ನಾವು ಇದನ್ನು ಹ್ಯಾಂಡಲ್ ಮಾಡಲು ಆಗೋದಿಲ್ಲ, ಜೊತೆಗೆ ನಮ್ಮ ಸೀನಿಯರ್ ಡಾಕ್ಟರ್ಸ್ ಯಾರೂ ಕೂಡ ಇಲ್ಲ, ಇವರನ್ನು ಬೇರೆ ಕಡೆ ಕರೆದುಕೊಂಡು ಹೋಗಿ ಎಂದು ಹೇಳಿದಾಗ ಆ ರೌಡಿಗಳು ಅವರಿಗೆ ಗನ್ ತೋರಿಸಿ, ಇವಾಗ ನೀವು ಇವರಿಗೆ ಟ್ರೀಟ್ಮೆಂಟ್ ಶುರು ಮಾಡಲಿಲ್ಲ ಎಂದರೆ ನೀವು ಯಾರೂ ಜೀವಂತ ಉಳಿಯೋದಿಲ್ಲ ಎಂದು ಮುರಳಿ ಹಣೆಗೆ ಗನ್ ಹಿಡಿದಾಗ ಆ ರೌಡಿ ಗನ್ ಹಿಡಿದಿರುವ ಒಂದು ಕೈಯನ್ನು ಇನ್ನೊಂದು ಕೈ ಹಿಡಿದುಕೊಳ್ಳುತ್ತದೆ. ತಕ್ಷಣ ಅವರೆಲ್ಲ ಯಾರು ಎಂದು ನೋಡಿದಾಗ ಅಲ್ಲಿ ಒಂದು ಹುಡುಗಿ ಇರುತ್ತಾಳೆ, ಅದು ಡಾಕ್ಟರ್ ಕೋಟ್ ಹಾಕಿಕೊಂಡು. ಮುರಳಿ ಮತ್ತು ನಕುಲ್ ಯಾರಿವರು ಇಷ್ಟು ಚೆನ್ನಾಗಿದ್ದಾರೆ ಎಂದು ಅವಳನ್ನೇ ನೋಡುವಾಗ ಆ ರೌಡಿ, ಹೇಯ್ ಯಾರು ನೀನು ಎಂದು ಕೇಳಿದಾಗ ಅವಳು, ಹಾಯ್ ನನ್ನ ಹೆಸರು ಆರಾಧ್ಯ, ಡಾಕ್ಟರ್ ಆರಾಧ್ಯ, ಈ ಹಾಸ್ಪಿಟಲ್ಗೆ ಇವತ್ತಿಂದ ಅಪಾಯಿಂಟ್ ಆಗಿದ್ದೀನಿ ಎಂದು ಹೇಳಿದಾಗ ಆ ರೌಡಿ, ನೀನು ಯಾರಾದರೂ ಆಗಿರು, ಅದರಿಂದ ನಮಗೇನು, ಮೊದಲು ನಮ್ಮ ಬಾಸ್ಗೆ ಟ್ರೀಟ್ಮೆಂಟ್ ಶುರು ಮಾಡಿ ಅವರಿಗೆ ಏನೂ ಆಗಬಾರದು ಅಷ್ಟೇ ಎಂದು ವಾರ್ನ್ ಮಾಡಿ ಅಲ್ಲೇ ಇದ್ದ ಮುರಳಿ ಮತ್ತು ನಕುಲ್, ಮೇಡಮ್ ಇಲ್ಲಿ ಆನಂದ್ ಎಂದು ಒಬ್ಬರು ಡಾಕ್ಟರ್ ಇದ್ದಾರೆ, ಹಾಗಾಗಿ ನೀವು ಅವರ ಪರ್ಮಿಷನ್ ತೆಗೆದುಕೊಳ್ಳಬೇಕು, ಇಲ್ಲ ಅಂದರೆ ನಿಮಗೆ ಇದರಿಂದ ತೊಂದರೆ, ಜೊತೆಗೆ ಇದು ಪೊಲೀಸ್ ಕೇಸ್ ಬೇರೆ, ಅವರಿಗೆ ಇದೆಲ್ಲ ಗೊತ್ತಾದರೆ ನಿಮ್ಮ ಕೆಲಸ ಹೋದರೂ ಹೋಗಬಹುದು ಎಂದು ಹೇಳಿದಾಗ ಆರಾಧ್ಯ, ಇಲ್ಲಿ ಒಂದು ಜೀವ ಹೋಗುತ್ತಿದೆ, ಅಂಥದ್ರಲ್ಲಿ ಇನ್ನೊಬ್ಬರ ಪರ್ಮಿಷನ್ ತೆಗೆದುಕೊಂಡು ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡುವಷ್ಟರಲ್ಲಿ ಅವರಿಗೆ ಏನಾದರೂ ಆದರೆ ಆವಾಗ ಏನು ಮಾಡುತ್ತೀರಾ? ಒಬ್ಬರ ಜೀವ ಉಳಿಸುವುದರಿಂದ ನನ್ನ ಕೆಲಸ ಹೋಗುತ್ತೆ ಎಂದರೆ ಹೋಗಲಿ, ಮೊದಲು ನಡೆರಿ ನನಗೆ ಹೆಲ್ಪ್ ಮಾಡಿ ಎಂದಾಗ ಮುರಳಿ, ಮಗ ಹುಡುಗಿ ಚೆನ್ನಾಗಿರೋದು ಅಷ್ಟೇ ಅಲ್ಲ, ತುಂಬ ಜೋರಿದ್ದಾಳೆ ಕಣೋ ಎಂದರೆ, ಜೊತೆಗೆ ನಕುಲ್, ಹೂ ಮಗ ನಿನಗೆ ಇವಳೇ ಅತ್ತಿಗೆ ಫಿಕ್ಸ್ ಆಗೋ ಎಂದಾಗ ಮುರಳಿ, ಯಾಕೋ ಬಂದುಬಿಡು, ಬೇಕಾದರೆ ನೀನೇ ಫಿಕ್ಸ್ ಆಗು ನಿನಗೆ ಅತ್ತಿಗೆ ಎಂದು. ಮುರಳಿ ಆರಾಧ್ಯ, ವಾವ್ ಎಷ್ಟು ಚೆನ್ನಾಗಿ ಹೆಸರು ಸೂಟ್ ಆಗುತ್ತಿದೆ, ನೋಡು ಮಗ, ಇಷ್ಟು ದಿನ ಈ ಹಾಸ್ಪಿಟಲ್ನಲ್ಲಿ ಒಂದು ಚೆನ್ನಾಗಿರೋ ಹುಡುಗಿ ಇಲ್ಲ ಅಂತ ಅಂದುಕೊಳ್ಳುತ್ತಿದ್ದೆ ಕಣೋ, ಅದೆಲ್ಲ ಇವತ್ತಿಗೆ ಮುಗಿದು ಹೋಯಿತು ಎಂದಾಗ ನಕುಲ್ ಕೋಪದಿಂದ, ನೋಡು ಈಗಲೇ ಹೇಳುತ್ತಿದ್ದೀನಿ, ನಕುಲ್ ಆರಾಧ್ಯ ಚೆನ್ನಾಗಿದೆ ಸರಿನಾ, ಇದರಲ್ಲಿ ನಾವಿಬ್ಬರು ಫೈಟ್ ಮಾಡೋ ಸಂದರ್ಭ ಬಂದರೂ ಬರಬಹುದು, ಯಾವುದಕ್ಕೂ ರೆಡಿ ಇರು, ನೀನು ಇಷ್ಟು ದಿನ ಬೇರೆ ಹುಡುಗಿಯರನ್ನಾದರೂ ನೋಡುತ್ತಿದ್ದೆ, ಆದರೆ ನಾನು ಇಷ್ಟು ದಿನ ಒಂದು ಹುಡುಗಿ ಕಡೆ ಕಣ್ಣೆತ್ತಿಯೂ ಸಹ ನೋಡಿಲ್ಲ ಗೊತ್ತಾ, ಅಂಥದ್ದರಲ್ಲಿ ಇವತ್ತು ಇವರನ್ನು ನೋಡಿದ ತಕ್ಷಣ ಫುಲ್ ಫ್ಲಾಟ್ ಆದೆ ಮಗ, ಇವಳು ನನಗೆ ಫಿಕ್ಸ್ ಅಷ್ಟೇ ಎಂದು ಇಬ್ಬರು ಕಿತ್ತಾಡುವಾಗ ಆರಾಧ್ಯ ಇವರಿಬ್ಬರನ್ನು, ಹಲೋ ಹ್ಯಾಂಡ್ಸಮ್ ಗಾಯ್ಸ್ ಬೇಗ ಬೇಗ ಬನ್ನಿ ಎಂದ ಮೇಲೆ ಇನ್ನಿವರಿಬ್ಬರ ಕತೆ ಹೇಳೋದೇ ಬೇಡ, ಹುಡುಗರು ಹೂ ಎಂದು ಹೇಳುತ್ತಾ ಅವಳನ್ನೇ ನೋಡುತ್ತಾ ಅವಳ ಹಿಂದೆಯೇ ಹೋಗುತ್ತಾರೆ. ಆ ಹಾಸ್ಪಿಟಲ್ನಲ್ಲಿ ಆರಾಧ್ಯಳ ಮೊದಲ ಕೇಸ್, ಅವಳು ಈ ಮೊದಲು ಬೇರೆ ಕಡೆ ಕೆಲಸ ಮಾಡುತ್ತಿದ್ದಳು, ಆದರೆ ಈ ಹಾಸ್ಪಿಟಲ್ನ ಸೀನಿಯರ್ ಡಾಕ್ಟರ್ ಒಬ್ಬರು ಅವಳು ಕೆಲಸ ಮಾಡುವ ಹಾಸ್ಪಿಟಲ್ಗೆ ಹೋಗಿದ್ದಾಗ ಅವಳು ಒಂದು ಕ್ರಿಟಿಕಲ್ ಆಗಿದ್ದಂತಹ ಒಂದು ಪೇಷಂಟನ್ನು ಆಪರೇಷನ್ ಮಾಡಿ ಸೇವ್ ಮಾಡಿದ್ದನ್ನು ನೋಡಿ ಅವಳನ್ನು ಈ ಹಾಸ್ಪಿಟಲ್ಗೆ ಕರೆಸಿಕೊಳ್ಳುತ್ತಾರೆ, ಅದು ಕೂಡ ಅಲ್ಲಿ ಕೊಡುತ್ತಿದ್ದ ಸಂಬಳಕ್ಕಿಂತ ಜಾಸ್ತಿ ಕೊಡುವುದಾಗಿ ಹೇಳಿ. ಇವಳಿಗೂ ಸಹ ದುಡ್ಡಿನ ಅವಶ್ಯಕತೆ ಇದ್ದಿದ್ದರಿಂದ ಒಪ್ಪಿಕೊಳ್ಳುತ್ತಾಳೆ. ಅವಳಿಗೆ ದುಡ್ಡಿನ ಅವಶ್ಯಕತೆಗಿಂತ ಅವಳಿಗೆ ಬೇರೆ ಉದ್ದೇಶವೇ ಇತ್ತು. ಅವಳೇ ಈ ಹಾಸ್ಪಿಟಲ್ಗೆ ಇಂಟರ್ವ್ಯೂ ಬಂದು ಇಲ್ಲಿ ಕೆಲಸಕ್ಕೆ ಸೇರಿಕೊಳ್ಳಬೇಕು ಎಂದುಕೊಳ್ಳುತ್ತಿದ್ದಳು, ಆದರೆ ಆ ಅವಕಾಶ ಅವಳಿಗೆ ಅದಾಗೆ ಒದಗಿ ಬಂದಾಗ ಇದೇ ಸರಿಯಾದ ಸಮಯವೆಂದು ಅಂದುಕೊಂಡು ಇಂದಿನಿಂದ ಕೆಲಸಕ್ಕೆ ಬರುತ್ತಿದ್ದಾಳೆ. ಅಂದ ಹಾಗೆ ಈ ಆರಾಧ್ಯ ಬೇರೆ ಯಾರೂ ಅಲ್ಲ, ಅದೇ ಗೌರಮ್ಮನ ಮೊಮ್ಮಗಳು ಆರಾಧ್ಯ, ಸಿದ್ಧಾರ್ಥನ ಪ್ರೀತಿಯ ಆರಾಧ್ಯ. ಆರಾಧ್ಯ ಇಷ್ಟು ವರ್ಷ ಎಲ್ಲಿ ಇದ್ದಳು, ಅವಳು ಡಾಕ್ಟರ್ ಹೇಗೆ ಆದಳು, ಜೊತೆಗೆ ಅವಳಿಗೆ ಚಿಕ್ಕಮಗಳೂರು ಅಲ್ಲಿಯ ಹಾಸ್ಪಿಟಲ್ನಲ್ಲಿ ಕೆಲಸಕ್ಕೆ ಸೇರಿಕೊಳ್ಳಲೇಬೇಕು ಅನ್ನೋ ಅವಶ್ಯಕತೆ ಏನಿತ್ತು ಎನ್ನುವುದನ್ನು ಮುಂದೆ ಸಮಯ ಬಂದಾಗ ಆರಾಧ್ಯಳೇ ಹೇಳುತ್ತಾಳೆ. ಅಂತೂ ಇಂತೂ ಆರಾಧ್ಯ ಆ ರೌಡಿ ಬಾಸ್ಗೆ ಆಪರೇಷನ್ ಮಾಡಿ ಅವನ ಜೀವ ಉಳಿಸುತ್ತಾಳೆ. ಅವಳು ಆಪರೇಷನ್ ಮಾಡಿದ್ದನ್ನು ನೋಡಿ ನಕುಲ್ ಮತ್ತು ಮುರಳಿ ಇಬ್ಬರು ಇನ್ನೊಮ್ಮೆ ಅವಳಿಗೆ ಫ್ಲಾಟ್ ಆಗುತ್ತಾರೆ. ಆಪರೇಷನ್ ಥಿಯೇಟರಿಂದ ಹೊರಗಡೆ ಬಂದ ಆರಾಧ್ಯ, ಆ ರೌಡಿಗಳಿಗೆ ಯಾವುದೇ ಭಯ ಇಲ್ಲ, ಅವರು ಸೇಫ್ ಆಗಿದ್ದಾರೆ, ಮೊದಲು ನೀವೆಲ್ಲರೂ ಇಲ್ಲಿಂದ ಹೋಗಿ, ಇಷ್ಟೊಂದು ಜನ ಇರಬೇಡಿ, ನಿಮ್ಮನ್ನೆಲ್ಲ ನೋಡಿ
ಬೇರೆಯವರು ಹೆದರಿಕೊಳ್ಳುತ್ತಾರೆ ಎಂದಾಗ ಆಗಲೇ ಗನ್ ಹಿಡಿದು ಶೂಟ್ ಮಾಡಲು ಬಂದಿದ್ದ ಆ ವ್ಯಕ್ತಿ, ಥ್ಯಾಂಕ್ಸ್ ಮೇಡಮ್, ನಮ್ಮ ಬಾಸ್ನ ಉಳಿಸಿದ್ದಕ್ಕೆ. ನನ್ನ ಹೆಸರು ಕಿಟ್ಟಿ ಅಂತ. ಇವರೆಲ್ಲ ಯಾರಿಗೂ ಏನೂ ಮಾಡಲ್ಲ ಮೇಡಮ್. ಅದು ಅಲ್ಲದೆ ನಮ್ಮ ಬಾಸ್ ಜೀವಕ್ಕೆ ಅಪಾಯ ಇದೆ. ಅದಕ್ಕೆ ನಾವೆಲ್ಲರೂ ಇಲ್ಲೇ ಇರುತ್ತೀವಿ ಎಂದಾಗ ಆರಾಧ್ಯ, ನೋಡಿ ಕಿಟ್ಟಿ, ಈ ಕೇಸ್ ಪೊಲೀಸ್ ಅವರಿಗೆ ತಿಳಿಸಬೇಕಾಗಿತ್ತು. ಆದರೂ ನಾನು ಅದನ್ನೆಲ್ಲ ಬಿಟ್ಟು ನಿಮ್ಮ ಬಾಸ್ಗೆ ಆಪರೇಷನ್ ಮಾಡಿದ್ದೀನಿ. ಹೀಗಿರುವಾಗ ನೀವು ಇಷ್ಟು ಮಾಡೋದಿಲ್ವಾ? ಮತ್ತೆ ಅವರಿಗೆ ಏನೂ ಆಗೋದಿಲ್ಲ. ಒಂದಿಬ್ಬರು ಬೇಕಾದರೆ ಇರಿ, ಆದರೆ ಮಿಕ್ಕಿದವರು ಇಲ್ಲಿಂದ ಹೊರಡಿ. ಇದರಿಂದ ಬೇರೆಯವರಿಗೂ ತೊಂದರೆ ಆಗುತ್ತದೆ ಎಂದು ಹೇಳಿದಾಗ ರೌಡಿ ಕಿಟ್ಟಿ, ಈ ಮೇಡಮ್ ಹೇಳೋದು ಸರಿಯಾಗೇ ಇದೆ. ನಾನು ಇಲ್ಲೇ ಇರುತ್ತೀನಿ. ಜೊತೆಗೆ ಇನ್ನಿಬ್ಬರು ಇರಿ, ಅಷ್ಟೇ ಸಾಕು. ಇನ್ನು ಮಿಕ್ಕಿದವರು ಇಲ್ಲಿಂದ ಹೋಗಿ ಎಂದಾಗ ಎಲ್ಲರೂ ಹೋಗುತ್ತಾರೆ. ಆರಾಧ್ಯ ಅವರೆಲ್ಲ ಹೋಗಿದ್ದನ್ನು ನೋಡಿ ಗುಡ್ ಎಂದು ಹೇಳಿ ನಗುತ್ತಾ ಅವಳ ಕ್ಯಾಬಿನ್ ಕಡೆ ಹೋಗುತ್ತಾಳೆ. ರೌಡಿ ಕಿಟ್ಟಿ, ಈ ಮೇಡಮ್ ಎಷ್ಟು ಚೆನ್ನಾಗಿ ನಗುತ್ತಾರೋ ಎಂದಾಗ ಮುರಳಿ ಮತ್ತು ನಕುಲ್ ಅಲ್ಲೇ ಇದ್ದವರು ಅವನ ಮಾತನ್ನು ಕೇಳಿಸಿಕೊಂಡು, ಮಗ, ನಮ್ಮಿಬ್ಬರಿಗೂ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಕಣೋ ಎಂದುಕೊಂಡು ಹೋಗುತ್ತಾರೆ. ಮುಂದುವರಿಯುತ್ತದೆ. ಧನ್ಯವಾದಗಳು. ಕತೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ.